ಮಾಡಿದ್ರು, ಗೊತ್ತಿಲ್ಲ ಅದನ್ನು ತಿಳಿಸಿ ಹೇಳಿ ನಮ್ಮನ್ನ ತಿರ್ತಾ ಬಂದರು. ಹಾಗಾಗಿ ಈ ಒಂದು ಸಿಲ್ವರ್ ಲೆವೆಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ವಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ದೊಡ್ಡ ಆಲದ ಮರದಲ್ಲಿ ನಾವೆಲ್ಲ ಇವಾಗ ಇದ್ವಿ. ಒಂದು ಸಣ್ಣ ಚಿಗ್ರೆ ಇವಾಗ ಜಸ್ಟ್ ನಾವು ಬ್ರಾಂಜ್ ಡೈರೆಕ್ಟರ್ಗಳು, ಸಿಲ್ವರ್ ಡೈರೆಕ್ಟರ್ಗಳು, ಗೋಲ್ಡ್ ಡೈರೆಕ್ಟರ್ಗಳು ಬೆಳೀತೀವಿ. ಒಂದು ಸಣ್ಣ ಇದೆ, ಆ ಮರ ದೊಡ್ಡದಾಗಿ ಬೆಳೆದಿದೆ. ಆ ಒಂದು ಕೊಂಬೆನಲ್ಲಿ ಈ ಸಣ್ಣ ಎಲೆ ಆಗಿದ್ವಿ, ಬಟ್ ನಾವು ಒಂದು ರೆಪ್ಪೆ ಕೊಂಬೆ ಆಗ್ಬೋದು. ಸೀರಿಯಸ್ ಆಗಿ ನಾನು ಅದೇ ಒಂದು ಜಾಗದಲ್ಲಿ ಇದ್ದರೆ ಮಾತ್ರ, ಬಿಟ್ಟೋದ್ರೆ ಹೇಳೋಕ್ಕಾಗಲ್ಲ. ಬಟ್ ಸೀರಿಯಸ್ ಆಗಿ ನಾನು ಈ ಒಂದು ವೆಸ್ಟೀಜ್ ಅನ್ನೋ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದರೆ ನಾವು ಬೇರೆಯವರಿಗೆ ಮಾದರಿ ಆಗ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು, ವೆಸ್ಟೀಜಲ್ಲಿ ಬರೀ ಆರೋಗ್ಯ ಮಾತ್ರ ಅಲ್ಲ, ಅಥವಾ ಅವಕಾಶ ಮಾತ್ರ ಅಲ್ಲ, ಹಣ ಮಾತ್ರ ಅಲ್ಲ, ಇನ್ನೂ ಒಂದು ಸಿಗುತ್ತೆ. ಏನಪ್ಪ ಅಂತಂದರೆ, ನಾವು ಯಾವ ರೀತಿ ಬದುಕಬೇಕು, ನಮ್ಮ ಮಕ್ಕಳಿಗೆ ನಾವು ಯಾವ ರೀತಿ ಒಳ್ಳೆ ಒಂದು ಲೈಫ್ನ ಕೊಡಬೇಕು, ಅವರಿಗೆ ಒಂದು ದಾರಿನ ತೋರಿಸ್ಬೇಕು. ಒಬ್ಬರ ಜೊತೆ ಮಾತಾಡೋದಾಗಿರ್ಬೋದು, ಒಬ್ಬರ ಜೊತೆ ಅವ್ರಿಗೆ ಸ್ನೇಹ ಮಾಡೋದಾಗಿರ್ಬೋದು, ಪ್ರತಿಯೊಂದು ನಮ್ಮ ಜೀವನ ಮೌಲ್ಯಗಳನ್ನ ಕಲಿಸೋ ಅಂಥ ಒಂದು ಪ್ಲ್ಯಾಟ್ಫಾರ್ಮ್ ಇದು. ಯಾಕಂದರೆ ಇದಕ್ಕೆ ಬರೋಕ್ಕಿಂತ ಮುಂಚೆ ನನಗೆ ತುಂಬ ಕೋಪ ಇತ್ತು. ಶಾರ್ಟ್ ಟೆಂಪರು ನಾನು, ಯಾರೇ ಏನೇ ಅಂದ್ರೂ ತಕ್ಷಣ ಅಲ್ಲೇ ರಿವರ್ಸ್ ಏನು ಮಾಡ್ತಿದ್ದೆ. ಮತ್ತು ತಾಳ್ಮೆ ಇರಲಿಲ್ಲ. ಈಗ ಮಾಡಬೇಕು ಅಂತಂದರೆ ಅದು ಅವಾಗಲೇ ಮಾಡೋಡ್ಬೇಕು. ಆ ಥರ ಒಂದು ಮನಸ್ಥಿತಿಯಲ್ಲಿ ಇದ್ದಂಥ ಲೇಡಿ ನಾನು. ಬಟ್ ಇಲ್ಲಿಗೆ ಬಂದಮೇಲೆ ತುಂಬ ಕಲ್ತಿದ್ದೀನಿ. ತಾಳ್ಮೆ ಬಂದಿದೆ. ಒಬ್ಬರ ಹತ್ರ ಮಾತಾಡಬೇಕು ಅಂದರೆ ಎಷ್ಟು ತಾಳ್ಮೆಯಿಂದ ಮಾತಾಡಬೇಕು, ಅವ್ರನ್ನ ಯಾವ ಥರ ಹ್ಯಾಂಡಲ್ ಮಾಡಬೇಕು, ಇದನ್ನೆಲ್ಲ ಕಲ್ತ್ಕೊಂಡಿದ್ದೀವಿ. ಮತ್ತು ಇನ್ನೊಂದು, ಮಕ್ಕಳಿಗೆ ನಾವು ತುಂಬ ನೆಗೆಟಿವ್ಗಳನ್ನ ಹೇಳ್ತಿರ್ತೀವಿ ತಂದೆ ತಾಯಿಗಳು. ಮಕ್ಕಳನ್ನ ಬೆಳೆಸೋಂಥ ರೀತಿ ಚೇಂಜಸ್ ಇರುತ್ತೆ. ಆದರೆ ಈ ವೆಸ್ಟೀಜ್ ಅವಕಾಶನ ತಗೊಂಡ್ಮೇಲೆ ನನ್ನ ಮಕ್ಕಳನ್ನ ನಾನು ಬೆಳೆಸ್ತಾ ಇರೋಂಥ ರೀತಿ ಬದಲಾಗಿದೆ. ಅವರಿಗೆ ಹೇಳೋ ಅಂಥ ಮಾತುಗಳು ಚೇಂಜ್ ಆಗಿದೆ. ಹಾಗಾಗಿ ಅವರಿಗೆ ಏನು ಸಪೋರ್ಟ್ ಮಾಡಬೇಕು, ಯಾವ ರೀತಿ ನಾವು ಒಳ್ಳೆಯದನ್ನು ಹೇಳ್ಬೇಕು, ಅವ್ರಿಗೆ ಯಾವ ರೀತಿ ದಾರಿ ತೋರಿಸ್ಬೇಕು ಅನ್ನೋದನ್ನು ಸಹಿತ ನಾನು ವೆಸ್ಟೀಜಿಂದ ಕಲ್ತಿದ್ದೀನಿ. ಎಂಟೈರ್ ವೆಸ್ಟೀಜ್ ಮ್ಯಾನೇಜ್ಮೆಂಟ್ಗೆ, ಎಂಟೈರ್ ಲೀಡರ್ಶಿಪ್ಗೆ, ಮತ್ತು ಎಲ್ಲ ನನ್ನ ಲೀಡರ್ಸ್ಗಳಿಗೆ, ನನ್ನ ಟೀಮ್ ಅವರಿಗೆ ಈ ಒಂದು ಟೈಮಲ್ಲಿ ಹಾರ್ಡ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್.